ಕೋಗಿಲು ಲೇಔಟ್ ವಿಚಾರವಾಗಿ ಬರೋದಾದ್ರೆ ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಡಿಬೇಟ್ ರಾಜ್ಯದಾದ್ಯಂತ ನಡೀತಾ ಇದೆ. ಮನೆ ಕೊಡ್ತಾ ಇರುವಂತದ್ದು ಸರಿನೋ ತಪ್ಪು, ಕೊಟ್ಟರು ಕೂಡ ಯಾರು ನಿಜವಾದಂತ ಫಲಾನುಭವಿಗಳು, ಆಯ್ಕೆ ಮಾಡೋದು ಹೇಗೆ, ಎಷ್ಟು ವರ್ಷದಿಂದ ಇದ್ರು, ಈ ರೀತಿಯಾದಂಥದ್ದೆಲ್ಲ ಗೊಂದಲ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮ ಮತ್ತೊಂದು ಇದೆಲ್ಲ ಬಂದು ಹೋಗ್ತಾ ಇರೋದನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಈಗ ಸದ್ಯ TV9 ಕೂಡ ಆ ಭಾಗದಲ್ಲಿ ಕೆಲ ರಿಯಾಲಿಟಿ ಚೆಕ್ ನಡೆಸ್ತಾ ಇರುವಂತ ಸಂದರ್ಭದಲ್ಲಿ ಗಮನಕ್ಕೆ ಬಂದಿರೋದು ಏನು ಅಂತ ಅಂದ್ರೆ, ಅಲ್ಲಿ ಮನೆ ಕಳ್ಕೊಂಡಂತವ್ರು 167 ಕುಟುಂಬಗಳು. ಸೊ ಅವರಿಗೆಲ್ಲ ನಾವು ಮನೆ ಕೊಡ್ತೀವಿ, ಯಾರು ಅರ್ಹ ಫಲಾನುಭವಿಗಳು ಅಂತ ಹೇಳಿ ಸರ್ಕಾರ ಒಂದು ಅರ್ಜಿ ಕರೀತಾ ಇದ್ದಂಗೆ ಅರ್ಜಿ ಬಂದು ಬಿದ್ದಿರುವಂಥದ್ದು 245. ಅಲ್ಲಿಗೆ ಹೆಚ್ಚುವರಿಯಾಗಿ 78 ಅರ್ಜಿಗಳನ್ನ ಸಲ್ಲಿಸಲಾಗಿದೆ ನಮಗೂ ಮನೆ ಬೇಕು ಅಂತ. ಹೀಗಾಗಿ ಇಲ್ಲಿ ನಿಜಕ್ಕೂ ಅರ್ಹರು ಯಾರು, ಅನರ್ಹರು ಯಾರು, ಇನ್ನು ಉಳಿದಂತ ಹೆಚ್ಚುವರಿ ಅರ್ಜಿಗಳು ಅವ್ರು ಎಲ್ಲಿಂದ ಬಂದ್ರು, ಯಾವ ರೀತಿಯಾದಂಥ ಒಂದು ಮಾಫಿಯಾ ಇಲ್ಲಿ ನಡೀತಾ ಇದೆ, ಈ ರೀತಿಯಾದಂತಹ ಪ್ರಶ್ನೆಗಳು ಇದೀಗ ಉದ್ಭವ ಆಗ್ತಾ ಇದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಳ್ಳೋಣ. ಆಸವ ಮಾಡ್ಕೊಂಡಿತ್ತು ಚೆನ್ನಾಗಿ, ಸಡನ್ ಆಗಿ ಬಂದ್ರು, ಹೊಡ್ಬಿಟ್ರು. ಇರೋದ್ರನ್ನೆಲ್ಲ ಕೊಟ್ಟಿದೀರಿ ನಾವು, ನಮ್ಮ ಅಮ್ಮ ಅವ್ರದ್ದು ಕೊಟ್ಟಿದ್ದೀರಿ. ಇನ್ನ ಅವ್ರು ಏನ್ ಮಾಡ್ತಾರೋ ನೋಡ್ಬೇಕು ಸರ್. ಇನ್ನ ಕೋಗಿಲು ಲೇಔಟ್ನಲ್ಲಿ ಮನೆ ಕಳೆದುಕೊಂಡ ಅರ್ಹರಿಗೆ ಮೊದಲ ಹಂತದ ಮನೆ ಹಂಚಿಕೆಗೆ 2 ದಿನ ಬಾಕಿ. ಆದ್ರೆ ಮನೆಗಳಿಗಾಗಿ ಹರಿದು ಬಂದ ಅರ್ಜಿಗಳ ಸಂಖ್ಯೆ ನೋಡಿ ಜಿಲ್ಲಾಡಳಿತ ದಂಗಾಗಿ ಹೋಗಿದೆ. ಯಾಕಂದ್ರೆ ಮನೆಗಳಿಗಾಗಿ ಬರೋಬ್ಬರಿ 245 ಕುಟುಂಬಗಳು ಅರ್ಜಿ ಸಲ್ಲಿಸಿವೆ. ಈ ಬಗ್ಗೆ ಎಕ್ಸ್ಕ್ಲೂಸಿವ್ ದಾಖಲೆ TV9ಗೆ ಲಭ್ಯವಾಗಿದೆ. ಮನೆಗಳಿಗಾಗಿ ಸಲ್ಲಿಸಿರುವ ಅರ್ಜಿಯಲ್ಲಿ ಯಜಮಾನನ ಹೆಸರು, ಕುಟುಂಬ ಸದಸ್ಯರ ಹೆಸರು, ಇಲ್ಲಿ ಎಷ್ಟು ವರ್ಷಗಳಿಂದ ವಾಸವಿದ್ದೇವೆ ಅನ್ನೋ ಮಾಹಿತಿ ಇದೆ. ಜೊತೆಗೆ ಮೊಬೈಲ್ ಸಂಖ್ಯೆ, ಆಧಾರ್ ಸಂಖ್ಯೆ ಅರ್ಜಿಯಲ್ಲಿ ನಮೂದಾಗಿದೆ. 245 ಅರ್ಜಿಗಳನ್ನು ನೋಡಿ ಜಿಲ್ಲಾಡಳಿತ ಪೇಚೆಗೆ ಸಿಲುಕಿದೆ. ಹೀಗಾಗಿ ಅರ್ಜಿಗಳ ಅಸಲಿಯತ್ತು ಪರಿಶೀಲನೆ ನಡೆಸಿದೆ. ಕೋಗಿಲು ಲೇಔಟ್ ಅಕ್ರಮ ಮನೆಗಳ ಧ್ವಂಸ ಮತ್ತು ನಿರಾಶ್ರಿತರಿಗೆ ಮನೆ ನೀಡುವ ವಿಚಾರ ರಾಜಕೀಯ ಕುಸ್ತಿಗೆ ಕಾರಣವಾಗಿದೆ. ಅಕ್ರಮ ನಿವಾಸಿಗಳಿಗೆ ಹೇಗೆ ಮನೆ ನೀಡ್ತೀರಾ ಅಂತ ಬಿಜೆಪಿ ಕಿಡಿಕಾರ್ತಿದೆ. ಈ ಆರೋಪಕ್ಕೆ ಕೋಗಿಲು ಲೇಔಟ್ನಲ್ಲಿ ಮನೆ ಕಳೆದುಕೊಂಡ ಲಕ್ಷ್ಮೀಬಾಯಿ ಕಿಡಿಕಾರಿದ್ದಾರೆ. ನಾವೆಲ್ಲ 20-25 ವರ್ಷ ಆಯಿತು ಸರ್. ಅದರಲ್ಲಿ ಅವತ್ತು ಬಂದರು, 6 ಗಂಟೆ ಆಗಿತ್ತು. 6 ಗಂಟೆ ಆಗಿ ಬಂದು ಬರೀ ಗ್ಯಾಸ್ ಎತ್ರಿ ಅಂತ ಹೇಳಿದ್ದಷ್ಟೇ. ಮತ್ತು ಮಕ್ಕಳು ಮರಿಗೇನು ನೋಡಲಿಲ್ಲ ಅವರು. ಆ ಬಾಣ್ತಿ ಒಂದು ತಿಂಗಳು, ಒಂದು 3 ದಿವಸದ ಬಾಣ್ತಿಗೂ ಕರ್ಕೊಳ್ಳಿ ಅಂತ ಹೇಳಲಿಲ್ಲ. ಬಂದಿದ್ದೇನೆ, GCP ಹಾಕಿದ್ದೇನೆ, ಎಳ್ದೆಳ್ದಲ್ಲಾಗ ಜನಗಳಿಗೆಲ್ಲ ಬೀಸಾಕಿದ್ದೇನೆ. ಸಾಮಾನು ಎತ್ತಾಗ ಏನೂ ಕೊಟ್ಟಿಲ್ಲ, ಎಂಥದ್ದು ಸಾಮಾನು ಏನು ಎತ್ತಿಲ್ಲ ಯಾರೂ. ಪಾನ್ ಕಾರ್ಡ್ ಆಗಲಿ, ಒಂದು ಐಡೆಂಟಿ ಕಾರ್ಡ್ ಆಗಲಿ, ರೇಷನ್ ಕಾರ್ಡ್ ಆಗಲಿ ಎಲ್ಲ ಒಳಗಡೆನೆ ಸೇರ್ಬಿಟ್ಟೈತೆ. ಈ ನಡುವೆ ಕಂದಾಯ ಇಲಾಖೆ ಮತ್ತು ವಸತಿ ಇಲಾಖೆ ಅಧಿಕಾರಿಗಳು ಕೋಗಿಲು ಲೇಔಟ್ಗಳ ನಿವಾಸಿಗಳ ದಾಖಲೆ ಪರಿಶೀಲನೆ ನಡೆಸುತ್ತಿದ್ದಾರೆ. ತಹಸೀಲ್ದಾರ್ ಶ್ರೇಯಸ್, GBA ಜಂಟಿ ಆಯುಕ್ತ ಮೊಹಮ್ಮದ್ ನঈಂ ಸೇರಿದಂತೆ ಅಧಿಕಾರಿಗಳು ಖುದ್ದು ಲೇಔಟ್ಗೆ ತೆರಳಿ ದಾಖಲೆ ಚೆಕ್ ಮಾಡ್ತಿದ್ದಾರೆ. ಕಳೆದ ಚುನಾವಣೆಯ ಮತದಾರರ ಪಟ್ಟಿ ಪರಿಶೀಲಿಸಲಾಗ್ತಿದೆ. ಅರ್ಜಿದಾರರು ಇಲ್ಲಿ ವೋಟ್ ಹಾಕಿದ್ದಾರಾ ಇಲ್ವಾ, ಬೆಸ್ಕಾಂನಿಂದ ವಿದ್ಯುತ್ ಕಲೆಕ್ಷನ್ ಪಡೆದಿದ್ದು ಯಾವಾಗ, ರೇಷನ್ ಕಾರ್ಡ್ ಆಗಿದ್ದು ಯಾವಾಗ, ಕಳೆದ ವರ್ಷದ ಡಾಕ್ಯುಮೆಂಟ್ಸ್ ಇದೆಯಾ, ಆಧಾರ್ ಕಾರ್ಡ್, ವೋಟರ್ ID ಯಾವಾಗ ನೀಡಲಾಗಿದೆ ಅನ್ನೋದರ ಕುರಿತು ಪರಿಶೀಲನೆ ನಡೆಸುತ್ತಿದ್ದಾರೆ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ, ಗ್ಯಾಸ್ ಸರ್ಟಿಫಿಕೇಟ್, ಇಟ್ಕೆ ಫ್ಯಾಕ್ಟರಿ ಇದೆ. ಸರ್ಕಾರ ಅರ್ಹರಿಗೆ ಮಾತ್ರ ಮನೆ ಹಂಚಿದೆ. ಆದ್ರೆ 250 ಅರ್ಜಿಗಳು ಬಂದಿರೋದ್ರಿಂದ ಜಿಲ್ಲಾಡಳಿತ ಕೂಲಂಕುಷವಾಗಿ ದಾಖಲೆಗಳ ಪರಿಶೀಲನೆ ನಡೆಸುತ್ತಿದೆ. ಹೀಗಾಗಿ ನಿಗದಿಯಂತೆ ಗುರುವಾರ ಮೊದಲ ಹಂತದ ಮನೆ ಹಂಚಿಕೆ ನಡೆಯುತ್ತಾ ಅನ್ನೋ ಪ್ರಶ್ನೆ ಮೂಡಿಸಿದೆ. ಶಿವಕುಮಾರ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.